ಹೇಳ್ಬೋದಾ? ಮೊದಲನೇದಾಗಿ ಮಾಧ್ಯಮೇತರದಲ್ಲಿ ಬೆಳಗಾವಿ ನಡೆದಕ್ಕೆ ಒಂದು ಮಾಧ್ಯಮದಲ್ಲಿ ನಮ್ಮ ಬಗ್ಗೆ ಬ್ಯಾನ್ ಅನ್ನೋದು ವರ್ಡ್ ದಯವಿಟ್ಟು ತೆಗಿಬೇಕು. ಯಾಕಂದರೆ ನಮ್ಮ ಉತ್ತರ ಕನ್ನಡ ಮಾತಾಡೋ ರೂಢಿನೇ ಅದು. ಆವಾಗ ನಿಮ್ಮ ರಿಪೋರ್ಟರ್ಸ್ ವಿಶೇಷವಾಗಿ ದಿಲೀಪ್ ಕುಂದವಾಳ್ಕರ್ ನನ್ನ ಒಳ್ಳೆಯ ಮಿತ್ರ, ಅವನು ಭೇದ ಮಾತಾಡೋದು ಪದ್ಧತಿ ನಮ್ಮದು. ಅಕಸ್ಮಾತ್ ಬೇಯ್ದಿದ್ರೆ ನಾನು ಬೇಯ್ಲಿಕ್ಕೆ ಫ್ರೆಂಡ್ಶಿಪ್ ಅಲ್ಲಿ ಅದು ನೀವು ಅಷ್ಟು ದೊಡ್ಡ ಇಶ್ಯೂ ಮಾಡಿದ್ದು ಮೊದಲು ತಪ್ಪು ಮಾಡೋದ್ರ ಮಾಡಿ ನಮಗೆ ಅಭ್ಯಂತರ ಪ್ರಜಾಪುರದ ಎಲ್ಲರಿಗೂ ಹಾಕಿದೆ ಮೊದಲೇ ಕ್ಲಿಯರ್ ಮಾಡ್ತೀನಿ. ಮತ್ತು ಇವತ್ತು ನಾವು ಹೆಚ್ಚಿಗೆ ನಾವು ಬಂದದ್ದು ಉದ್ದೇಶ ನೀವು ಸುಮ್ಮ ಅಪ್ರೂತ ಇದು ನಮ್ಗೆ ಇವತ್ತು ಹೇಳ್ತಿಲ್ಲ. ನಮ್ಮ ಪಕ್ಷದಲ್ಲಿ ನಮಗೆ ಅಸಮಾಧಾನ ನಿಜ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಪಕ್ಷದ ವಿರುದ್ಧ ಚಟುವಟಿಕೆ ನಾವು ಎಲ್ಲಿ ಮಾಡಿಲ್ಲ, ನಮ್ಮ ಹೈಕಮಾಂಡ್ಗೂ ನಾವು ಚಾಲೆಂಜ್ ಮಾಡಿಲ್ಲ. ನಮ್ದು ಏನದು ನಮ್ಮ ಹೇಳಿದ್ದೇವೆ ಅದನ್ನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವತ್ತು ನಾನು ಬಾಂಬೆಗೆ ಹೋದದಕ್ಕೆ ನನ್ನ ಮಗಳ ಮದುವೆ 24 ತಾರೀಕು. ವಿಶೇಷವಾಗಿ ನನ್ನ ಸಂಬಂಧಿಗೆಲ್ಲ ಜಾಸ್ತಿ ಮಾರಾಟದಿರೋದು ಮುಂಬೈಗೆ ಜಾಸ್ತಿ ಹೋದ್. ಮತ್ತು ಇವತ್ತು ಸಾಯಂಕಾಲ ಮತ್ತು ಮುಂಬೈಗೆ ಹೋಗ್ತೀನಿ ನಾನು, ಮತ್ತು ಸಾಯಂಕಾಲ ಮುಂಬೈಗೆ. ಅದಕ್ಕೆ ನಾವು ಹೆಚ್ಚಿಗೆ ಏನು ಮಾತಾಡಿದೆ, ಇವತ್ತಿನ ನಾವು ಅಧಿವೇಶನ ಹಾಜರಾಗಿ ಬಂದಿದ್ದೇವೆ. ನಮ್ಮ ಬೇರೆ ಬೇರೆ ಸಮಸ್ಯೆ ಬಗ್ಗೆ ಎಲ್ಲ ನಮ್ಮ ಫ್ರೆಂಡ್ಸ್ ಅಬ್ಸೆಂಟ್ ಇದ್ದರು. ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ಕೊಂಡು ನಾವು ಹೈಕಮಾಂಡ್ ಅಂತಕ್ಕಿಂತ ನಾವು ಲೋಕಲ್ ಲೀಡರ್ಸ್ ಮತ್ತು ಹೈಕಮಾಂಡ್ ನೇರವಾಗಿ ಮಾತಾಡ್ಕೊಂಡು ಮುಂದಿನ ಸಮಸ್ಯೆ ಬಗ್ಗೆ ನಿರ್ಣಯ ತಗೋತೇವೆ. ಇಷ್ಟೇ ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ರಮೇಶ್ ಜಾರಕಿಹೊಳಿ ಅವರು ನೋಡಿ. ಬಿಜೆಪಿ ನಾಯಕರು ವಿಶೇಷವಾಗಿ ನೀವು ಸಿಟ್ಲೆ ಮಾತಾಡಿ, ಸ್ವಲ್ಪ ಸಮಾಧಾನ ನಕ್ಕೋದು ಮಾತಾಡಿ. ಅದೇನು ಆದೇಶ ಮಾಡ್ತೀರಾ? ಮೂಕಿಸ್ ಮಾತಾಡ್ಕೋಬೇಡಿ, ಹಂಗೆ ಮಾತಾಡ್ಕೋಬೇಡಿ. ನೀವು ಒಬ್ಬ ಪತ್ರಕರ್ತ, ನೀವು ಜಡ್ಜ್ ಅಲ್ಲ. ನೋಡಿ, ಮೊದಲೇ ನಾವು ಭಾಳಷ್ಟು ಫ್ರೆಂಡ್ಸ್ ಅದಾರೆ ಬಿಜೆಪಿಲಿ, ಇವಾಗ ಅದಾರೆ ಎಲ್ಲರೂ. ನೋಡಿ, ಎಲ್ಲರೂ ನಾವು ರಾಜಕಾರಣಿಗಳು, ನಾವು ಶತ್ರುಗಳಲ್ಲ, ಮಿತ್ರರು. ಪಕ್ಷ ಸಿದ್ಧಾಂತ ಬಂದಾಗ ಮಾತ್ರ ನಾವು ಗಲಾಟೆ ಮಾಡ್ತೇವೆ. ಉಳಿಕೆ ವಿಷಯ ನಮ್ಮ ಮಿತ್ರರು ನಾವೆಲ್ಲರೂ. ಇವತ್ತು ನಾವು ಉಮೇಶ್ ಕತ್ತಮಣಿಗೆ ಸಾಯಂಕಾಲ ಹೋಗ್ತೀನಿ ಅಂದರೆ ಬಿಜೆಪಿ ಆಪರ್ಸಿಗಮಲ್ಲ. ನೀವೇ ಕ್ವಶನ್ ಕೇಳಿದ್ರೆ ನೀವು ಉತ್ತರ ಹೇಳ್ತೀರಿ, ನಾವು ಅದಕ್ಕೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ನೀವೇ ವಿಲನ್ ಮಾಡ್ತಾರೆ, ನೀವೇ ಹೀರೋ ಮಾಡ್ತಾರೆ, ನೀವೇ ನನ್ನ ಏಕಾಂಗಿ ಮಾಡ್ತಾರೆ, ನೀವೇ ನನಗೆ 14 ಮಂದಿ ಜಾಸ್ತಿ ಕೊಡ್ತಾರೆ. ನೀವೇ ಮಾಡ್ತೀರಿ. ನೀವು ಆತ್ಮಲೋಕ ದಯವಿಟ್ಟು ಇವತ್ತು ಕಾಂಟ್ರೋಲ್ ಮಾಡಿ ಸಾಯಂಕಾಲ ಮಾತು ಮಾತಾಡ್ತೀನಿ. ಇವತ್ತು ನಾವು ಅದು ಹೊಂಟಿದೆ, ಇಷ್ಟೇ ಆಯ್ತು. ಪಕ್ಷದಲ್ಲೇ ಉಳಿತೀರಿ ಸರ್, ಮಾಧ್ಯಮದ ಮೇಲೆ ಎಲ್ಲವೂ ಕೂಡ ಗೂಬೆ ಕೊಡ್ತೀರಾ. ಹಾಗಾದ್ರೆ ಬಿಜೆಪಿ ಜೊತೆ ತಾವು ಮುಂದುವರೆದ ತಿಂಗಳಿಂದ ಮುಂಬೈಲಿಂದ ಸುಳ್ಳು ಹಾಗಾದ್ರೆ ಮುಂಬೈಲಿ ಯಾವ್ದು ನಾನು ತೋರಿಸ್ತೀರಾ? ಯಾರು ನಾ ದಿನ ನಾನು ತೋರಿಸ್ತೀರಾ? ನಾ ಈಗೂ ಅಶ್ವತ್ಥ ಮನೆಗೆ ಹೋಗ್ತೀನಿ, ಹೋಗ್ಬಾರ್ದಾ? ಅದೇನು ಕೇಳ್ತಾರೆ ನೋಡಿ. ಯಾವಾಗ ಫೈನಲ್ ಇದ್ದಾಗ ನೀವು ದಯವಿಟ್ಟು ವಿಶೇಷ ಇದು ಮಾಡಕ್ಕೆ ಹೋಗ್ಬೇಡಿ. ಮಾಧ್ಯಮದ ಗುಬೆ ಕೊಡ್ಸೋಕೆ ಹೋಗ್ಬೇಡ್ರಿ. ಮಾಧ್ಯಮ ಮೇಲೆ ಗುಬೆ ನೀವು ಮಾಡ್ಕೋದ್ರಿ, ನೀವು ಮಾಡ್ಕೋದ್ರಿ. ಅದನ್ನ ನೋಡಿ, ನಾನು ನಮ್ಮ ಹೈಕಮಾಂಡ್ ಹೇಳಿದ್ದೀನಿ. ನಾನು ನಿಮಗೆ ಹೇಳೋದು ಕೆಲವು ವಿಷಯ ಮಾಧ್ಯಮ ಹೇಳಕ್ಕೆ ಬರೋದಿಲ್ಲ. ನಾವು ಪಕ್ಷ ಅಸಮಾಧಾನ ನಿಜ. ಪಕ್ಷದಲ್ಲಿ ಸ್ಥಳೀಯವಾಗಿ ಮೇಲ್ಮಟ್ಟದಾಗಿ ವಿಚಾರ ಮಾಡ್ತಾ ಅದ್ರ ಬಗ್ಗೆ ನಿರ್ಣಯ ತಗೋತೀವಿ. ನಾವು ಏನು ಮಾಡಬೇಕು ನಾವು ನೋಡಿ. ಅದು ಎರಡು ಒಂದೊಂದು ಮಾತು ನೋಡ್ಬೇಕು, ಮತ್ತೊಂದು ಕೂತು ಸರಿಯಾಗಿ ಮಾತಾಡ್ತೀವಿ. ಇವತ್ತು ದಯವಿಟ್ಟು ಭಾಳ ಕಾಂಟ್ರೋಸ್ ಮಾಡ್ಕೊಡಿ. ನೀವು ಭಾಳಷ್ಟು ನೋಡ್ಲಿ ಬಿಡಿ ನೋಡಿ. ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧತೀನಿ. ನಾನು ಒಬ್ಬನೇ ಕೊಡಕಿದ್ದೀನಿ. ನಿಮ್ಗೆ ಹೇಳಿದ್ದೆ ಕಳೆದ ಬಾರಿ ನಮ್ಮ ಹಿತೈಷಿಗಳು ಕೆಲವೊಂದು ವಿಷಯಗಳನ್ನ ಗಪ್ ಕೂತಿದ್ದೆ. ಅನರ್ ಮಾಡಲಿ. ನಾನು ಒಬ್ಬನೇ ಏಕಾಂಗಿ ಇದೆ. ನಾವು ಏಕಾಂಗಿ ಇದೆ. ಥ್ಯಾಂಕ್ ಯು. ರಮೇಶ್ ಜಾರಕಿಹೊಳಿ ಅವರ ಜೊತೆನೆ ಗುರುತಿಸ್ಕೊಂಡಿದ್ರೆ ಈಗ ಪಕ್ಷದಲ್ಲಿ ಉಳಿತೀರಾ ಇಲ್ಲ ಅವರ ನಿರ್ಧಾರಕ್ಕೆ ನೀವು ಬದ್ಧನ? ಇಲ್ಲ, ಅತೃಪ್ತರ ಅಂತಾರಲ್ಲ, ಅವರು ನಮ್ಮ ನಿರ್ಧಾರಕ್ಕೆ ಅವರು ಬದ್ಧರಾಗಿರ್ತಾರೆ, ಅವ್ರ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ. ಅವ್ರ ಜೊತೆಯಲ್ಲಿ ಹೋಗ್ತೀವಿ ಅನ್ನೋದಾಯ್ತು. ಅವ್ರ ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ, ನಾವೇನು ಯಾವುದೇ ಇಲ್ಲ. ಬಟ್ ಯಾವುದೇ ಅತೃಪ್ತರ ಅಂತಾರಲ್ಲ, ಅದು ಅಸಮಾಧಾನ ಇರೋದು ಸಹಜನೇ. ಇವತ್ತು ನಿನ್ನೆ ಮೊನ್ನೆ ಬಿಸಿ ಪಾಟೀಲರು ಅದೇ ರೀತಿ ಹೇಳಿದ್ದಾರೆ. ಅವರವರ ವಿಚಾರದಲ್ಲಿ ಅತೃಪ್ತತನ ಅವ್ರಿಗೂ ಇದೆ. ಅದೇ ರೀತಿ ನಮ್ಮ ಜಿಲ್ಲೆ ವಿಚಾರ ಬಂದಾಗ, ಬಳ್ಳಾರಿ ಜಿಲ್ಲೆ ವಿಚಾರ ಬಂದಾಗ ನಮಗೂ ಅತೃಪ್ತ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂಡು ತೀರ್ಮಾನ ತಗೊಂತ ಜವಾಬ್ದಾರಿ ನಾವು ತಗೊಂಡು. ಪಕ್ಷದಲ್ಲೇ ಉಳಿತಾರಾ? ಎಲ್ಲಿ ಯಾರು ಬಿಡ್ತಾರಂತ ಯಾರು ಹೇಳಿದ್ದಾರೆ? ಎಲ್ಲಿ ಇಲ್ಲ, ಪಕ್ಷದಲ್ಲಿ ಖಂಡಿತವಾಗಿ ಉಳಿದೇ ಉಳ್ತೀವಿ ನಾವು. ನಾನು ಬಹುಶಃ ಬಹಳ ವರ್ಷಗಳಿಂದ ನಾನು ಮುಂಬೈಗೆ ಹೋಗಿ ಬರೋದು, ನನ್ನ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳು ಚಟುವಟಿಕೆಗಳು ಇದ್ದೇ ಇರ್ತಾವಲ್ಲಿ. ನಾನು ಹೋಗಿ ಬರ್ತಾ ಇರ್ತೀನಿ. ಆ ರೀತಿಯಾಗಿ ಮೊನ್ನೆ ಅತೃಪ್ತರೆಲ್ಲರೂ ಅಲ್ಲಿದ್ದಾರೆ ಅನ್ನೋದಕ್ಕೆ ನನಗಂತೂ, ನಾನು ಅವ್ರ ಗುಂಪಿನಲ್ಲಿ ನಾವ್ಯಾರೂ ಒಟ್ಟಾಗಿದ್ದಿಲ್ಲ. ಬೇರೆ ಬೇರೆ ನನ್ನ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದೆ. ಅದೇ ರೀತಿ ಅವ್ರು ಏನಾದರೂ ಈಗಾಗಲೇ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೂಡ ಅವ್ರು ಸ್ಪಷ್ಟನೆ ಮಾಡಿದ್ರು. ಅವ್ರ ಮಗಳ ಮದುವೆ ಇದ್ದದಕ್ಕೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರಿಗೆಲ್ಲರೂ ಕೂಡ ಸಂಬಂಧಿಗಳಿದ್ದಾರೆ, ಅಲ್ಲಿ ಜಾಸ್ತಿ ಅವರು ಕಾಲ ಕಳೀತಾ ಇರ್ತಾರೆ. ಅದು ಕಾಗೆ ಕೂಡಕ್ಕೂ ಕೊಂಬೆ ಮುರಿಯೋಕ್ಕೂ ಒಂದೇ ಅಂದಂಗೆ ನಾನು ಇಲ್ಲ ಆ ರೀತಿ ಅಂತಲ್ಲ.
ಇಲ್ಲ ಫ್ರೆಂಡ್ಸ್ ಅಲ್ಲ, ಇನ್ನು ತಮಗೆ ಗೊತ್ತಲ್ಲ ಈಗಾಗಲೇ ಕೂಡ ಬಿ ಸಿ ಪಾಟೀಲ್ ಇರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಜನ ಇದ್ದಾರೆ. 15-20 ಜನ ಕೂಡ ಇರ್ಬೋದು. ಅದು ಹೇಳಕ್ಕೆ ಸರ್ ಸಿದ್ದರಾಮಯ್ಯ ಅವರು ಭೇಟಿ ಮಾಡ್ತೀರಾ ಸರ್? ಖಂಡಿತವಾಗಿ ಅವ್ರು ನಮ್ಮ ಪಕ್ಷದ ಮುಖಂಡರವರು, ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಹೌದು ಚರ್ಚೆ ಮಾಡ್ತೀವಿ. ನಮ್ಮ ಎಲ್ಲಾ ವಿಚಾರನ ಹೈಕಮಾಂಡ್ ಗಮನಕ್ಕೆ ತಗೊಂಡ್ಬರ್ತೀವಿ. ಇದು ರಮೇಶ್ ಜಾರಕಿಹೊಳಿ ಅದೇ ರೀತಿಯಾಗಿ ನಾಗೇಂದ್ರ ಅವರು ಕೊಟ್ಟಿರುವಂತಹ ರಿಯಾಕ್ಷನ್. ಮೊದಲ ಬಾರಿಗೆ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. 2 ತಿಂಗಳ ನಂತರ ರಮೇಶ್ ಜಾರಕಿಹೊಳಿ ಒಂದು ರೀತಿಯಾಗಿ ಸ್ಪಷ್ಟವಾಗಿ ಮಾತನಾಡಿದ್ರು. ಪಕ್ಷ ಬಿಡ್ತೇವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಕಾಂಗ್ರೆಸ್ನಲ್ಲೇ ಇರ್ತೇವೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ಅಸಮಾಧಾನ ಇದ್ದಿದ್ದು ಹೌದು, ಆದ್ರೆ ನಾವು ಪಕ್ಷ ಬಿಡುವಂತದ್ದಿರಲಿ ಅಂತ ಯಾವುದೇ ಯೋಚನೆ ಇಲ್ಲ ಅಂತ. ಜೊತೆಗೆ ಮಗಳ ಮದುವೆ ಇದೆ, ಅದಕ್ಕೋಸ್ಕರ ಕೆಲವೊಂದು ಪ್ರಿಪರೇಷನ್ ನನ್ನ ನೆಂಟರಿಷ್ಟರು ಮುಂಬೈನಲ್ಲಿದ್ದಾರೆ. ಆ ರೀತಿಯಾಗಿ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಸಮಜಾಯಿಷಿಯನ್ನ ಕೊಡೋದು ಹೇಗೆ ಅಂತ ಏನಾದ್ರೂ ಕಲಿಯೋದಿದ್ರೆ ಖಂಡಿತ ಇಲ್ಲಿ ಕಲಿಬಹುದು ಅಂತ ಅನ್ಸುತ್ತೆ. ಈಗ ನಾಗೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಇಬ್ರು ಕೂಡ ಹೇಳುವಂತ ಪ್ರಕಾರ ಏನೂ ಆಗೇ ಇಲ್ಲ, ಎಲ್ಲ ಕೂಡ ಒಂದು ರೀತಿಯಾಗಿ ಮಾಧ್ಯಮ ಸೃಷ್ಟಿ ಏನೋ ಅನ್ನೇ ರೀತಿಯಾಗಿ ಮಾತನಾಡಿದ್ದಾರೆ. ಅಸಮಾಧಾನ ಇದೆ, ಆದ್ರೆ ಪಕ್ಷವನ್ನು ಬಿಡುವಂತ ಯಾವುದೇ ಪ್ರಶ್ನೆ ಇಲ್ಲ. ಅನರ್ಹತೆ ಮಾಡೋದಿದ್ರೆ ಮಾಡ್ಲಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಒಂದ್ ಕಡೆ ನಾಗೇಂದ್ರ ಅವರು ಹೇಳ್ತಾರೆ, ಇನ್ನೊಂದ್ ಕಡೆ ಅನರ್ಹತೆ ಮಾಡೋದಾದ್ರೆ ಮಾಡ್ಲಿ ಅಂತ ರಮೇಶ್ ಜಾರಕಿಹೊಳಿ ಮತ್ತೆ ಹೇಳಿದ್ದಾರೆ. ಪಕ್ಷ ಬಿಡ್ತೇವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಕಾಂಗ್ರೆಸ್ನಲ್ಲಿ ಇರ್ತೇವೆ, ಅಸಮಾಧಾನ ಇರೋದು ನಿಜ, ಆದ್ರೆ ಅದೆಲ್ಲ ಕೂಡ ಪರಿಹಾರ ಆಗುತ್ತೆ ಹೈಕಮಾಂಡ್ ಮುಂದೆ, ಇದನ್ನ ನಾವು ಇಡ್ತೀವಿ ಅಂತ ನಮ್ಮ ಕೆಲಸಕ್ಕೆ ಮುಂಬೈಗೆ ಹೋಗಿದ್ವಿ. ಪಾಪ ಎಲ್ಲರಿಗೂ ಕೂಡ ಒಂದೇ ಸಮಯದಲ್ಲಿ ಮುಂಬೈನಲ್ಲಿ ಕೆಲಸ ಇತ್ತು, ಹಾಗಾಗಿ ಹೋಗಿದ್ದಾರೆ. ಆ ರೀತಿಯಾಗಿ ಅವರು ಮಾತನಾಡಿದ್ದಾರೆ. ಹಾಗಾಗಿ ಮುಂಬೈನಲ್ಲಿ ಹೋಗಿದ್ದು ನಮ್ಮ ವೈಯಕ್ತಿಕ ಕೆಲಸಗಳಿಗೆ. ಅಶ್ವಥ್ ನಾರಾಯಣ ಅವರು ಕೂಡ ಬಹಳ ಆಪ್ತರು ನಮಗೆ, ಹಾಗಾಗಿ ನಾವು ಅಲ್ಲಿ ಇದ್ವಿ ಅನ್ನೋ ರೀತಿಯಾಗಿ. ನಾನೇನು ಅಶ್ವಥ್ ನಾರಾಯಣ ಅವ್ರ ಮನೆಗೆ ಹೋಗಬಾರ್ದಾ, ಆ ಥರ ಏನಾದರೂ ಇದೆಯಾ ಅಂತ ಕೂಡ ರಮೇಶ್ ಜಾರಕಿಹೊಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪಕ್ಷವನ್ನ ಬಿಡ್ತೇವೆ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಅಸಮಾಧಾನಗಳು ಒಂದಷ್ಟು ಇದ್ದೇ ಇದೆ, ಅದನ್ನ ಹೈಕಮಾಂಡ್ ಮುಂದೆ ತಂದೆ ತರ್ತೀವಿ. ಸಿದ್ದರಾಮಯ್ಯನವರು ನಮ್ಮ ಮುಖಂಡರು, ಅವರ ಮುಂದೆ ಕೂಡ ಹೇಳ್ತೀವಿ ಏನೇನು ತೊಂದರೆ ಇದೆ ಅಂತ. ಇದು ರಮೇಶ್ ಜಾರಕಿಹೊಳಿ ಮತ್ತು ನಾಗೇಂದ್ರ ಅವರು ಜೊತೆಯಾಗಿದ್ದಾರಂತೆ. ಅವರ ನಿರ್ಧಾರಕ್ಕೆ ಇವರು ಭದ್ರು, ಇವರ ನಿರ್ಧಾರಕ್ಕೆ ಅವರು ಭದ್ರಾಗಿರ್ತಾರಂತೆ. ಆ ಮೂಲಕ ಅವರು ಇಷ್ಟು ದಿನ ಯಾಕೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅನ್ನೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಅವರ ಮಗಳ ಮದುವೆ, ಅದಕ್ಕೆ ಪಾಪ 1.5 ತಿಂಗಳಿಂದ ಮುಂಬೈನಲ್ಲೇ ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು, ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ನಾಗೇಂದ್ರ ಅವರು ಕೂಡ ಮುಂಬೈನಲ್ಲಿ ಕೆಲಸ ಆಯ್ತಂತೆ. ಇದು ಅವರು ಕೊಟ್ಟಿರುವಂತಹ ಸಮಜಾಯಿಷಿ. ನಮ್ಮ ಜೊತೆಗೆ ರಮೇಶ್ ಜಾರಕಿಹೊಳಿ ಇದ್ದಾರೆ, ಪಕ್ಷ ಬಿಡ್ತೇವೆ ಅಂತ ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ದಾರೆ.